ಐ ಮೀನ್ ಹೆಂಡ, ವಿಸ್ಕಿ, ಬ್ರಾಂಡಿ, ರಮ್ಮು, ಜಿನ್, ವೋಡ್ಕ, ಕಂಟ್ರಿ ಸಾರಾಯಿ, ಕಳಬಟ್ಟಿ. ನೀನು ನೆಟ್ಟಗಿರ್ಬೇಕು ಅಂದ್ರ ಮಾಧವಿ ಒಂದ್ ಮಗು ಹೆರ್ಲೇಬೇಕಾ? ಯಾಕೋ ನಗಕತ್ತಿ? ಮಗುನ ಹುಡ್ಸೋದು ಸುಲಭ, ನಗುನ ಹುಡ್ಸೋದು ಬಹಳ ಕಷ್ಟ ಐತಿ. ಈ ಪುಷ್ಪಂಗ ಕಷ್ಟವಾಗದೇ ಇಷ್ಟ. ಮೊದಲು ನೀನು ಹೋಗಿ ರೂಮ್ ಸೇರ್ಕೋ. ನೀನಿರೋ ಜಾಗ ಸರಿ ಇಲ್ಲ ಪುಷ್ಪಣ್ಣ. 1000 ಜನ ಬಂದ್ರು ಸೋಲಿಲ್ಲ ಸರ್ದಾರ. ಜನ ಬರುವುದಿಲ್ಲ. ನೀನ್ ಉಳ್ಕೊಂಡಿರೋ ಲಾರ್ಜ್ ಬಾಜುನಾಗ ಕಾಡೈತಿ. ಅಲ್ಲಿ ಚಿರತೆಗಳು ಕತ್ಲಾಯ್ತು ಅಂತಂದ್ರ ಓಡಾಡ್ತಿರ್ತಾವ. ಮೊನ್ನೆ ಯಾವನ್ನೋ ಗಬಕ್ಕಂತ ನುಂಗೈತಿ. ಏನಂದೆ? ಚಿರತೆನ? ಹೌದು ಮಾರಾಯ. ಇಷ್ಟೊತ್ನಾಗ ಬಾಳ್ ಚಿರತೆ ಹಾವಳಿ. ಲಗುನು ಹೋಗಿ ರೂಮ್ ಸೇರ್ಕೋ ಮಾರಾಯ. ಬೇಗ ಹೊಂಡು ಮಾರಾಯ, ಇಲ್ಲ ಅಂದ್ರೆ ಚಿರತೆ ಬಂದ್ಬಿಟ್ಟ ಅದು. ಏನ್ ಹೇಳಾಗತ್ತೆ ಧರ್ಮಣ್ಣ? ಕುಡ್ದಿದ್ದೆಲ್ಲ ಇಳಿದು ಹೋಗಂಗೆ ಹೇಳಾಗತ್ತೆ. ನಾನು ಈಗಲೇ ಮಾಡುತ್ತೇನೆ. ಫೋನ್ ಇಡು, ರೂಮ್ಗೆ ಹೋಗಿ ಫೋನ್ ಹಚ್ತೇನೆ. ಹೇಳು. ಎಲ್ಲ ಇಳಿಬೇಕಾ? ನೀನು ಮಾಧವಿ ಒಂದಾಗ್ಬೇಕು. ಮಾಧವಿ ಮಗುನ ಅಡಿಬೇಕು. ಈ ವಾಡೆ ಉಳಿಬೇಕು. ಯಬ್ಬ ಶಿವ, ಚಿರತೆ ಅವಳೆ ಅಂತ. ಅಪ್ಪ, ಇಷ್ಟ ಆಯ್ತಾ ಶ್ರೀಕೃಷ್ಣನ್ ಕತೆ? ಸಖತ್ತಾಗಿತ್ತು. ಇನ್ಮೇಲೆ ಕೃಷ್ಣನ್ ಕತೆನೇ ಹೇಳು ಪ್ಲೀಸ್ ಮಮ್ಮಿ. ಅಷ್ಟಿಷ್ಟನಾ ಕೃಷ್ಣ ಅಂದ್ರೆ? ಸಖತ್ ಇಷ್ಟ ಆತಮ್ಮ. ಕೃಷ್ಣನ್ ತರ ನಂಗೂ ಒಬ್ಬ ಫ್ರೆಂಡ್ ಬೇಕು ಅನಿಸ್ತಿದೆ. ಅಬ್ಬ ದೇವ್ರೆ, ಯಾಕ್ ಬೇಕು ಕೃಷ್ಣನ್ ತರ ಫ್ರೆಂಡು? ಅದೇ ಅಮ್ಮ, ಅವನು ಅವನ್ ಫ್ರೆಂಡ್ಸ್ಗೆ ಬೋರ್ ಆಗಕ್ ಬಿಡಲ್ಲ. ಯಾವಾಗ್ಲೂ ನಗಿಸ್ತಾ ಇರ್ತಾನೆ, ಆಟ ಆಡಿಸ್ತಾನೆ, ನದಿ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಿದ್ದ. ಮೊಸರು ಬೆಣ್ಣೆ ಎಲ್ಲ ತಿನ್ನಿಸ್ತಾನೆ. ಅದಕ್ಕೆ ಕೃಷ್ಣನ್ ತರ ನಂಗೂ ಒಬ್ಬ ಫ್ರೆಂಡ್ ಬೇಕು. ದಟ್ಸ್ ಆಲ್. ಆಯ್ತಾಯ್ತು, ಇನ್ಮೇಲೆ ನಾನ್ ನಿನಗೆ ಕತೆನೇ ಹೇಳಲ್ಲ. ನೀನ್ ಪ್ಲೀಸ್ ಪ್ಲೀಸ್ ಅಂದ್ರೂ ನಾನ್ ಕತೆ ಹೇಳಲ್ಲ. ನೀನ್ ಎಷ್ಟ್ ಸಲ ಪ್ಲೀಸ್ ಅಂದ್ರೂ ನಾನ್ ಹೇಳದೇ ಇಲ್ಲಪ್ಪ. ಯಾಕೆ? ಏನ್ ಗೊತ್ತಾ ಪುಟ, ಪ್ರತಿಯೊಂದು ಕಥೆಯಲ್ಲೂ ನೀತಿ ಪಾಠ ಇರುತ್ತೆ. ನೀನ್ ಅದನ್ನ ಕ್ಯಾಚ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ಆದ್ರೆ ನೀನ್ ಅದನ್ನ ಮಾಡೋದೇ ಇಲ್ಲ ನೋಡು, ಅದೇ ನನಗ್ ಬೇಜಾರು. ಹೌದಾ? ನಿನ್ಗೆ ಕೃಷ್ಣ ಬರೀ ಆಟ ಆಡಿದ್ ಮಾತ್ರ ನೆನ್ಪಿದೆ. ಆದ್ರೆ ಕೃಷ್ಣ ಗೋಕುಲದಲ್ಲಿ ಎಷ್ಟು ಶಿಸ್ತಿನಿಂದ ವಿದ್ಯೆ ಕಲ್ತ ಇದ್ಯಾವುದು ಕೂಡ ನೆನ್ಪೇ ಇರಲ್ಲ ನಿಂಗೆ. ಪಾಠ ಹೇಳ್ಕೊಡೋ ಮೇಷ್ಟ್ರನ್ನ ಎಷ್ಟು ಗೌರವದಿಂದ ನೋಡ್ಕೊಂಡ, ಇದೆಲ್ಲ ನಿನಗ್ ನೆನ್ಪೇ ಇಲ್ಲ ಅಲ್ವಾ? ನನಗೆಲ್ಲ ನೆನ್ಪಿದೆ. ನಾಳೆ ಕೇಳಿದ್ರು ಕೃಷ್ಣನ್ ಕತೆ ಹೇಳ್ತೀನಿ. ಹೌದಾ? ಒಂದೆರಡು ಕ್ವೆಶ್ಚನ್ ಕೇಳಿದ್ರೆ ನಿನ್ ನೆನ್ಪಿನ ಶಕ್ತಿ ಬಗ್ಗೆ ನನಗ್ ಗೊತ್ತಾಗತ್ತೆ. ಆಯ್ತು, ಕೇಳು. ಕೃಷ್ಣನಿಗೆ ಎಷ್ಟ್ ಜನ ಅಮ್ಮಂದ್ರು? 2. ಅವ್ರ ಹೆಸರೇನು? ಅವ್ರ ಹೆಸರು ಹೇಳು. ಒಬ್ರ ಹೆಸರು ದೇವಕಿ, ಇನ್ನೊಬ್ರ ಹೆಸರು ಯಶೋದೆ. ಇವರಿಬ್ರಲ್ಲಿ ಯಾರು ನಿಜವಾದಮ್ಮ? ಅದೇ ಜೈಲಲ್ಲಿರ್ತಾರಲ್ಲ ದೇವಕಿ, ಅವ್ರ ನಿಜವಾದಮ್ಮ. ವೆರಿ ಗುಡ್, ಪರವಾಗಿಲ್ವೇ? ಕೃಷ್ಣ ಸಖತ್ ಲಕ್ಕಿ ಅಮ್ಮ. ಹೇಗೆ? ಕೃಷ್ಣನ್ಗೆ ಇಬ್ರಮ್ಮ ಅಲ್ವಾ? ಒಬ್ರು ಬೈದ್ರೆ ಇನ್ನೊಬ್ರ ಹತ್ರ ಹೋಗ್ಬೋದು, ಇನ್ನೊಂದಮ್ಮ ಕೋಪ ಮಾಡ್ಕೊಂಡ್ರೆ ಇನ್ನೊಂದಮ್ಮ. ಇಬ್ರಿಬ್ರಮ್ಮ ಇರ್ಬೇಕು ಅನ್ಸತ್ತೆ. ಗುಡ್ಡಮ್ಮ ಅದು.
ಮಗುಗ ಅಪ್ಪ ಅಮ್ಮ ಎಲ್ಲ ನೀನೆ. ನನ್ನ ಮಗುನ ನಿನ್ ಮಗು ಅಂತ ಒಪ್ಕೊಳ್ತೀಯೇನು? ಈ ಮಗು ನನ್ನ ಹತ್ರ ಇದ್ರೇನ ನಿನ್ನ ಹತ್ರ ಇದ್ರೇನ? ನಾವಿಬ್ರು ಜೊತೆಗೆ ಇರ್ತೀವಲ್ಲೇನ? ಯಾಕಮ್ಮ ಸುಮ್ಮನಾದೆ? ಏನಿಲ್ಲ. ಕ್ವಶನ್ಸ್ ಎಲ್ಲ ಖಾಲಿನಾ? ಇಲ್ಲ, ಇನ್ನೊಂದಿದೆ. ಈಗ ಸಪೋಸ್ ನೀನೇ ಕೃಷ್ಣ ಆಗಿದ್ದಿದ್ರೆ ಇಬ್ರ ಮಂದಿರಲ್ಲಿ ಯಾರ ಜೊತೆ ಯಾವಾಗ್ಲೂ ಇರಕ್ ಇಷ್ಟಪಡ್ತಿದ್ದೆ? ನಾನು ಇಬ್ರ ಜೊತೆನೂ. ಯಾಕೆ? ಅದೇ ಅಲ್ವಾ ಮಾರಲ್ ಆಫ್ ದ ಸ್ಟೋರಿ. ಏನು? ಇಬ್ರು ಇಂಪಾರ್ಟೆಂಟ್ ಅಲ್ವಾ ಅಮ್ಮ? ಒಬ್ರ ಜೊತೆಲಿದ್ರೆ ಇನ್ನೊಬ್ರಿಗೆ ಬೇಜಾರಾಗತ್ತೆ. ನಾವು ಬೇಜಾರ್ ಮಾಡಬಾರ್ದು. ಅದು ಅಮ್ಮಂಗ್ ಯಾರು ಬೇಜಾರ್ ಮಾಡಬಾರ್ದು. ಕತೆ ಎಂಡಲ್ಲಿ ಕೃಷ್ಣ ಹೇಳ್ತಾನಲ್ವಾ, ನೀವಿಬ್ರು ನಂಗೆ 7 ಕಣ್ಣಿದ್ದಂಗೆ ಅಂತ. 7 ಕಣ್ಣು ಇಂಪಾರ್ಟೆಂಟ್ ಅಲ್ವಾ ಲೈಫ್ಗೆ ಅಮ್ಮ? ತುಂಬಾ ಮುದ್ದು ನೀನು. ಹೆತ್ತವಳು ಮುಖ್ಯ, ಸಾಕಿ ಬೆಳೆಸ್ತವಳು ಮುಖ್ಯ. ಎಸ್ ಅಮ್ಮ. ಈ ಕ್ಷಣದಿಂದ ಈ ಮಗು ನಿಂದ. ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮಗು ನಂದು ಅಂತ ಗೊತ್ತಾಗಂಗಿಲ್ಲ. ಈ ಮಗು ಜವಾಬ್ದಾರಿ ತಗೊಂಡು ಚಲೋ ತಂದು ಬೆಳೆಸ್ತಿ ಅಂತ ನನ್ಗ ಮಾತು ಕೊಡು. ಕೊಡ್ತೀಯಲ್ವಾ? ಮಾತು ಕೊಡು ಪಲ್ಲವಿ.